ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೊಮೋ ಅಂತೂ ಬಂತು. ಇನ್ನು ಎಷ್ಟು ಟ್ರೆಂಡಿಂಗ್ ಅಲ್ಲಿದೆ ಅಂತ ಅಂದ್ರೆ ಕನ್ನಡ ಸೀರಿಯಲ್ ಪ್ರೊಮೋ ಸಖತ್ ಟ್ರೆಂಡಿಂಗ್ ಅಲ್ಲಿದೆ. ಅದರಲ್ಲೂ ಕೂಡ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಿದ್ದಂಥದ್ದು, ತುಂಬಾನೇ ತಡವಾಗಿ ಬಂದಿರುವಂತಹ ಒಂದು ಸೆಕೆಂಡ್ ಪ್ರೊಮೋ. ಅದರಲ್ಲೂ ಸಖತ್ ಎಕ್ಸ್ಪೆಕ್ಟೇಷನ್ ಅಂತೂ ಸಖತ್ತಿತ್ತು. ಯಾಕೆ ಅನ್ನೋದಾದ್ರೆ ಚನ್ನಪಟ್ಟಣದಲ್ಲಿ ಒಂದು ಶೂಟಿಂಗ್ ನಡೆಯುತ್ತೆ. ಭವ್ಯಗೌಡ ಮತ್ತೆ ನಮ್ಮ ಕನ್ನಡ ಸೀರಿಯಲ್ ಇರೋದಂತಹ ಕಿರಣ್ ರಾಜ್ ಜೊತೆ ಒಂದು ಶೂಟಿಂಗ್ ನಡೆಯುತ್ತೆ. ಆ ಒಂದು ಕ್ಲಿಪ್ಸು ಎಲ್ಲ ಕಡೆ ವೈರಲ್ ಆಗುತ್ತೆ. ಆ ಕ್ಲಿಪ್ಸು ವೈರಲ್ ಆಗಿದೆ. ಇನ್ನು ಸೆಕೆಂಡ್ ಪ್ರೋಮೋ ಯಾವ ರೀತಿ ಇರುತ್ತೆ, ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಭವ್ಯಗೌಡ ಅವ್ರನ್ನ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಸೊ ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಅಂತೂ ಇತ್ತು. ಸೊ ಫೈನಲಿ ಕಿರಣ್ ರಾಜ್ ರವರಿಗೆ ಯಾರು ಜೋಡಿ ಆಗ್ತಾರೆ ಅಂತಲೂ ಕೂಡ ಗೊತ್ತಾಯಿತು. ಅದರಲ್ಲೂ ಕೂಡ ಇಬ್ರು ಹೀರೋಯಿನ್ ಅಂತಲೂ ಕೂಡ ಗೊತ್ತಾಯಿತು. ಇನ್ನು ಫೈನಲಿ ನಮ್ಮ ಭವ್ಯಗೌಡ ಅವರ ಸೆಕೆಂಡ್ ಪ್ರೊಮೋ ನಿನ್ನೆ ರಿಲೀಸ್ ಆಯಿತು. ಎಲ್ಲರೂ ಕೂಡ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೂಪರ್ ಹಿಟ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ನಾವು ಮಾತನಾಡೋಣ. ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮಗೆ ಗೊಂಬೆನಾಡು ಚನ್ನಪಟ್ಟಣ. ಈ ಚನ್ನಪಟ್ಟಣದಲ್ಲಿ ಶೂಟಿಂಗ್ ಆಗಿದ್ರಿಂದ ಅಲ್ಲಿ ಇರುವಂತಹ ಸ್ಥಳೀಯರು ಕೆಲವೊಂದು ಕ್ಲಿಪ್ಸ್ಗಳನ್ನ ತಗೊಂಡ್ರು. ಅಂದ್ರೆ ಭವ್ಯಗೌಡ ಮತ್ತೆ ನಮ್ಮ ಏನು ಕಿರಣ್ ರಾಜ್ರವರ ಜೊತೆ ನಡೆದಂತಹ ಕೆಲವೊಂದು ಶೂಟಿಂಗ್ ಸೆಟ್ ಅಲ್ಲಿ ನಡೆದಂತಹ ಕೆಲವೊಂದು ಕ್ಲಿಪ್ಸ್ಗಳಿರ್ಬೋದು, ಮತ್ತೆ ಆ ಶೂಟಿಂಗ್ ವೇಳೆಯಲ್ಲಿ ನಡೆದಂತಹ ಒಂದು ಡ್ಯಾನ್ಸ್ ವಿಡಿಯೋ, ಅಂದ್ರೆ ಸಖತ್ ವೈರಲ್ ಆದಂತಹ ಒಂದು ವಿಡಿಯೋನ ಎಲ್ಲ ಕಡೆ ಹರಿದಾಡದಂತಹ ವೈರಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಇದರಿಂದ ನಮಗೆ ಫೈನಲ್ ಆಗಿ ಗೊತ್ತಾಯಿತು ಕನ್ನಡ ಸೀರಿಯಲ್ಗೆ ನಮ್ಮ ಭವ್ಯಗೌಡ ಅವರೇ ಹೀರೋಯಿನು ಅಂತ ಏನೋ ಗೊತ್ತಾಯಿತು. ಬಟ್ 10 ಮಿಲಿಯನ್ಸ್ ಓಡ್ದಾಗಂತೂ ಕಿರಣ್ ರಾಜ್ ರವರ ಒಂದು ಪ್ರೋಮೋ, ಅಂದ್ರೆ ಕನ್ನಡ ಸೀರಿಯಲ್ ಸ್ಟಾರ್ಟಿಂಗ್ ಒಂದು ಪ್ರೋಮೋ 11 ಮಿಲಿಯನ್ಸ್ ಓಡಿತ್ತು. ಅದಾದ್ಮೇಲೆ ಚನ್ನಪಟ್ಟಣದಲ್ಲಿ ಭವ್ಯಗೌಡ ಅವರ ಹೀರೋಯಿನ್ ಅಂತ ಗೊತ್ತಾಯಿತು. ಸೊ ಇನ್ನೂ ಒಬ್ರು ಹೀರೋಯಿನ್ ಅಂತ ಅಂದ್ಬಿಟ್ಟು ಕೆಲವೊಂದು ಭವ್ಯಗೌಡ ಮತ್ತೆ ನಮ್ಮ ನಮ್ರತಾ ಗೌಡ ಇರೋಂತಹ ಕೆಲವೊಂದು ಕ್ಲಿಪ್ಸ್ಗಳು ಜೊತೆಯಾಗಿ ಶೂಟಿಂಗ್ ಮಾಡ್ತಾ ಇರುವಂತಹ ಕೆಲವೊಂದು ಶೂಟಿಂಗ್ ಅನ್ನೋದಕ್ಕಿಂತ ಸೊ ನಮ್ರತಾ ಗೌಡ ಅವರು ಕೂಡ ಹೀರೋಯಿನ್ ಅನ್ನೋದು ಎಲ್ಲೋ ಒಂದ್ ಕಡೆ ಕ್ಲೂ ಗೊತ್ತಾಯ್ತು. ಅಂದ್ರೆ ಇಬ್ರು ಜೊತೆಯಾಗಿ ಓಡಾಡ್ತಾ ಇರೋದ್ರಿಂದ ಗೊತ್ತಾಯ್ತು. ಇನ್ನು ಸರಿಗಮಪ ವೇದಿಕೆಯಲ್ಲಿ ಇಬ್ರು ಕೂಡ ಜೊತೆಯಾಗೇ ಬಂದ್ರು. ಸರಿಗಮಪ ವೇದಿಕೆಯ ಮೇಲೆನೆ ಇವರು ತಮ್ಮ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಇಬ್ರು ಹೀರೋನು ಕೂಡ ಜೊತೆಯಾಗಿ ಬಂದ್ರು. ಒಬ್ಬ ಹೀರೋಗೆ ಇಬ್ರು ಹೀರೋಯಿನ್. ಕರ್ಣನ್ಗೆ ಜೊತೆಯಾಗಿರೋವಂಥದ್ದು ನಮ್ಮ ಹಾಗೆ ನಮ್ಮ ಭವ್ಯ. ಇಬ್ರು ಕೂಡ BBK 11 ಸೂಪರ್ ಸ್ಟಾರ್ಸ್ ಅಂತ ಹೇಳ್ಬೋದು. ಇಬ್ರು ಕೂಡ ಹೀರೋಯಿನ್ಸ್ ಅನ್ನು ಕೆಲವರು ಹೇಳ್ತಾರೆ, ಕೆಲವರು ಭವ್ಯಗೌಡ ಅವರ ಪಾತ್ರ ವಿಲನ್ ಪಾತ್ರ, ಹಾಗೆ ನಮ್ರತಾ ಗೌಡ ಅವರು ಹೀರೋಯಿನ್ ಅಂತ ಹೇಳ್ತೀರಾ. ಯಾವುದೇ ಪಾತ್ರಕ್ಕಾದ್ರೂ ಕೂಡ ಒಂದು ಬೆಲೆ ಅಂತ ಇದ್ದೇ ಇರುತ್ತೆ, ಒಂದು ತೂಕ ಅಂತ ಇದ್ದೇ ಇರುತ್ತೆ. ಇಲ್ಲಿ ಭವ್ಯಗೌಡ ಅವರಿಗೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಲ್ವಾ ಅಂತ ಕೇಳೋದಾದ್ರೆ ನಿಜವಾಗ್ಲೂ ಕೂಡ ಸ್ಕ್ರೀನ್ ಸ್ಪೇಸ್ ಸಖತ್ ಸಿಕ್ಕೋದೆ ಭವ್ಯಗೌಡ ಅವ್ರಿಗೆ. ಯಾಕೆ ಅಂತ ಕೇಳಿ, ಇಲ್ಲಿ ನಮ್ರತಾ ಗೌಡ ಅವರು ರಾಜ್ಕಾ ಬೇಟಲ್ನ ನಮ್ರತಾ ಗೌಡ ಕ್ಯಾರೆಕ್ಟರ್, ಅಂದ್ರೆ ರಾಜ್ಕಾ ಬೇಟ ಸೀರಿಯಲ್ನ ನಾವು ರೀಮೇಕ್ ಮಾಡಿರೋದ್ರಿಂದ, ಸೊ ಆ ಒಂದು ರಾಜ್ಕಾ ಬೇಟ ಸೀರಿಯಲ್ ಅಲ್ಲಿ ಇರುವಂತಹದ್ದು ಒಂದು ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ನಮ್ರತಾ ಗೌಡ ಅವರು ವೈಫ್ ಪಾತ್ರನ ವಹಿಸ್ತಾರೆ. ಅಂದ್ರೆ ನಿತ್ಯನ ಪಾತ್ರನ ವಹಿಸ್ತಾ ಇರೋಂಥದ್ದು ನಮ್ಮ ನಮ್ರತಾ ಗೌಡ, ನಿಧಿ ಪಾತ್ರನ ವಹಿಸ್ತಾ ಇರೋಂಥದ್ದು ನಮ್ಮ ಭವ್ಯಗೌಡ. ಸೊ ಆದ್ರಿಂದ ಇಲ್ಲಿ ಭವ್ಯಗೌಡ ಅವ್ರಿಗೆ ನಾವ್ಗೆ ಆಲ್ರೆಡಿ ಪ್ರೋಮೋನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಭವ್ಯಗೌಡ ಅವರು ನಮ್ಮ ಕರ್ಣನ್ನ ಲವ್ ಮಾಡ್ತಾ ಇರ್ತಾರೆ. ಕರ್ಣನ್ ಮೇಲೆ ಲವ್ ಆಗುತ್ತೆ. ಅದರಲ್ಲೂ ಕೂಡ ಕಣ್ಣಲ್ಲೇ ಅವ್ರ ಪ್ರೀತಿನ ತೋರಿಸ್ಕೊಂಡಿದ್ದಾರೆ. ನೆನ್ನೆ ನೀವು ಪ್ರೋಮೋನ ಯಾರ್ಯಾರೆಲ್ಲ ನೋಡಿದಿರಾ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಪ್ರೋಮೋ ನೋಡಿದ್ರಾ ಅಥವಾ ಸೆಕೆಂಡ್ ಪ್ರೋಮೋ ನೋಡಿದಿರಾ ಅಥವಾ ಎರಡೂ ಪ್ರೋಮೋ ನೋಡಿರೋರು ಯಾರಿದ್ದೀರಾ ಅಂತಾನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಕೂಡ ಸೆಕೆಂಡ್ ಪ್ರೋಮೋ ಒಂದು ನನಗೆ ಮೂವಿ ಟ್ರೇಲರ್ ಅಥವಾ ಮೂವಿ ಟ್ರೀಸರ್ ಇರುತ್ತಲ್ವಾ, ಆ ಲೆವೆಲ್ ಅಲ್ಲಿ ಒಂದು ಪ್ರೋಮೋನ ಶೂಟಿಂಗ್ ರೀತಿ ಮಾಡಿದರೆ. ಒಂದು ಹೀರೋಯಿನ್ ಯಾವ ರೀತಿ ಪ್ರೆಸೆಂಟ್ ಮಾಡ್ಬೋದು, ಹೀರೋಯಿನ್ ಹಾಗೆ ಹೀರೋನ ಒಂದು ಪ್ರೇಮ ಕಾವ್ಯನೇ ಬಂದಂಗಾಯ್ತು. ಒಂದು ನಿಧಿ ಕರ್ಣನ ಒಂದು ಪ್ರೇಮ ಕಾವ್ಯನ ಒಂದು ಟೀಸರ್ ಮುಖಾಂತರ ಕೊಟ್ಟಿದ್ದಂಗಿತ್ತು. ಸೂಪರ್ ನೆಕ್ಸ್ಟ್ ಲೆವೆಲ್ ಪ್ರೋಮೋ, ಸಕ್ಕಲಾಗಿತ್ತು ಅಂತ ನಾನು ಹೇಳ್ತೀನಿ. ಅಷ್ಟು ಸುಂದರವಾಗಿ ಕಾಣಿಸ್ಕೊತಾ ಇದ್ದಾರೆ ನಮ್ಮ ಭವ್ಯಗೌಡ ಅವರು. ಇಷ್ಟು
ಇಷ್ಟು ಸುಂದರವಾಗಿ ಪ್ರೊಮೋ ಬರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಷ್ಟೊಂದು. ಏನೋ ಒಂದು ಡ್ಯಾನ್ಸ್ ಮಾಡ್ತಾ ಇರೋ ಅಂತ ಒಂದು ಶೂಟಿಂಗ್ ಆ ಥರ ಇರುತ್ತೆ ಅಂತ ಅನ್ಕೊಂಡೆ. ಬಟ್ ಇವರು ಒಂದು ಪ್ರೋಮೋದಲ್ಲೇ ಒಂದು ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ತುಂಬಾನೇ ಒಂದು ಲವ್ ಸೀನ್ನ ಕ್ರಿಯೇಟ್ ಮಾಡಿರೋವಂಥದ್ದು. ಕಣ್ಣಲ್ಲೇ ಒಂದು ಲವ್ ತಿಳಿಸೋ ರೀತಿ ಭವ್ಯಗೌಡ ಅವರ ಒಂದು ಆಕ್ಟಿಂಗ್ ಇತ್ತು. ನಿಜವಾಗ್ಲೂ ಭವ್ಯಗೌಡ ಅವ್ರಿಗೆ ಆಕ್ಟಿಂಗ್ ಬರೋದಿಲ್ಲ ಅಂತ ಕೆಲವರು ಮೆಸೇಜ್ ಆಗ್ತಾ ಇದ್ರಿ. ಸೆಕೆಂಡ್ ಪ್ರೋಮೋದಲ್ಲೇ ಅವ್ರ ಆಕ್ಟಿಂಗ್ ಏನು ಕಣ್ಣಲ್ಲೇ ಪ್ರೀತಿನ ಯಾವ ರೀತಿ ತೋರಿಸ್ಬೋದು ಅಂತ ಅನ್ನೋದು ಕೂಡ ಹೇಳಿದ್ದಾರೆ. ಸುಮ್ಮನೆ ಡೈರೆಕ್ಷನ್ ಟೀಮ್ ಅಷ್ಟೊಂದು ಈಸಿಯಾಗಿ ಯಾರ್ಯಾರನ್ನ ತಗೊಂಡು ಇಷ್ಟು ಬಿಗ್ ಬಜೆಟ್ ಸೀರಿಯಲ್ನ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ಅರ್ಥ ಮಾಡ್ಕೊಬೋದು ಎಷ್ಟು ಚಂದ ಒಂದು ಆಕ್ಟಿಂಗ್ ಮಾಡಿದರೆ. ನಿನ್ನೆ ಭವ್ಯಗೌಡ ಅವರ ಆ ಒಂದು ಕಣ್ಣಲ್ಲೇ ಒಂದು ಪ್ರೀತಿ ತಿಳಿಸೋ ಅಂಥದ್ದು ಇರ್ಬೋದು, ಆ ಒಂದು ನೋಟ ಇರ್ಬೋದು, ಕಿರಣ್ ರಾಜ್ ಅವ್ರನ್ನ ನೋಡ್ತಾ ಇರೋದಿರ್ಬೋದು, ಕಿರಣ್ ರಾಜ್ ಮತ್ತೆ ಭವ್ಯಗೌಡ ಅವರ ಒಂದು ಕಾಂಬಿನೇಷನ್ ಏನಿದೆ, ಅವ್ರ ಪಕ್ಕ ನಿತ್ತಾಗಿರ್ಬೋದು, ಜೊತೆಯಾಗಿ ಹೋಗ್ತಾ ಇರೋದಿರ್ಬೋದು, ಎಷ್ಟು ಸುಂದರವಾಗಿ ಕಾಣಿಸ್ತದೆ. ಈ ಜೋಡಿನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕಪ್ಪ ಅನ್ನೋ ರೀತಿಯಲ್ಲಿ ಇದೆ. ನನಗಂತೂ ಸಖತ್ ಖುಷಿ ಆಯ್ತು. ನನಗಂತೂ ಹ್ಯಾಪಿ ಆಗಿದ್ದೀನಿ. ಭವ್ಯಗೌಡ ಅವ್ರಿಗೆ ಒಂದು ಏನು ಕಷ್ಟದಿಂದ ಬಂದು ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿನ್ನರ್ ಆಗಕ್ಕಾಗಲಿಲ್ಲ. ಬಟ್ ಜನರ ಮನಸ್ಸಂತೂ ಪ್ರೀತಿಯಂತೂ ಸಾಕಷ್ಟು ಗಳಿಸಿದ್ದಾರೆ. ಹಾಗೆ ಹೇಳ್ಬೇಕಂದ್ರೆ ಈ ಒಂದು ಸೀರಿಯಲ್ ತುಂಬಾನೇ ಯಶಸ್ಸನ್ನ ತಂದುಕೊಡುತ್ತೆ. ತುಂಬಾನೇ ಒಂದು ಟ್ರೆಂಡಿಂಗಲ್ಲಿ ಇರುವಂತಹ ಒಂದು ಸೀರಿಯಲ್ ಅಂತ ಹೇಳ್ತೀನಿ. ಯಾವ ಸೀರಿಯಲ್ ಕೂಡ ಇಷ್ಟೊಂದು ಪ್ರಮೋಷನ್ ಮಾಡ್ಕೊಂಡಿದ್ದಿರಲಿ ಅಥವಾ ಹೇಳ್ಬೇಕಂದ್ರೆ ಇಷ್ಟೊಂದು ಕ್ಯೂರಿಯಾಸಿಟಿನ ಹುಟ್ಟಿಸಿರುವಂತಹ ಸೀರಿಯಲ್ಗಳಂತೂ ನಾನು ನೋಡಿದ ಮಟ್ಟಿಗೆ ಇಷ್ಟೊಂದು ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾಗಲಿ, ಇಷ್ಟೊಂದು ಏನಂತಾರೆ ಪ್ರಮೋಷನ್ ಮಾಡಿಸ್ಕೊಂಡಿದ್ದಾಗಲಿ ಯಾವ ಸೀರಿಯಲ್ ನೋಡಲಿಲ್ಲ. ಇಷ್ಟೊಂದು ವೈರಲ್ ಆಗ್ತಾ ಇರುವಂತಹ ಪ್ರೋಮೋನೇ ಇಷ್ಟೊಂದು ವೈರಲ್ ಆಗ್ತಾ ಇದೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳಿ ಸೀರಿಯಲ್ ಯಾವ ಲೆವೆಲಲ್ಲಿ ಬರುತ್ತೆ ಅಂತೇಳಿ. ಸುಮಾರು ಜನ ನಾನು ನೋಡಿದೆ ನೆನ್ನೆ ಕನ್ನಡ ಸೀರಿಯಲ್ ಪ್ರೋಮೋ ಬಂದಾಗ ಸಾಕಷ್ಟು ಜನ ಪಾಸಿಟಿವ್ ಆಗಿ, ತುಂಬ ಜನ 90% ಜನ ಪಾಸಿಟಿವ್ ಆಗಿ ಕಾಮೆಂಟ್ಸ್ ಹಾಕಿದ್ದೀರಾ. ಭವ್ಯಗೌಡ ಅವರ ಪ್ರೋಮೋ ಸಕ್ಕತ್ತಾಗಿದೆ ಅಂತಲೂ ಕೂಡ ನನಗೆ ಹಾಕಿದ್ದೀರಾ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡಿದೆ. ನಿಜವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗಲ್ಲಿದ್ದಾರೆ ಭವ್ಯಗೌಡ ಅವರು ಒಂದು ಏನು ಪ್ರೋಮೋ ಇದೆ ಅವರ ಒಂದು ಕ್ಲಿಪ್ಪಿಂಗ್ಸ್ಗಳು, ಅಂದರೆ ಪ್ರೋಮೋದಲ್ಲಿರುವಂತಹ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ಅದರ ಮೇಲೇ ಒಂದು ಸಾಂಗ್ಗಳನ್ನ ಕ್ರಿಯೇಟ್ ಮಾಡಿದ್ರ. ನಿತ್ಯ ನಿಧಿ ಅಂತ ಏನು ನಮ್ರತಾ ಗೌಡ ಅವರ ಒಂದು ಮತ್ತೆ ಭವ್ಯಗೌಡ ಅವರ ಒಂದು ಹೆಸರುಗಳಿದೆ, ಅದೇ ಒಂದು ಹ್ಯಾಶ್ಟ್ಯಾಗ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅಷ್ಟ್ರ ಮಟ್ಟಿಗೆ ನಿತ್ಯ ಅನ್ನೋ ಒಂದು ಹೆಸರು ಫೇಮಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬಾನೇ ಸೂಪರ್ ಆಗಿದೆ, ಪ್ರೋಮೋನು ಸೂಪರ್ ಆಗಿದೆ. ಆ ಒಂದು ಕತೆಗೋಸ್ಕರನೇ ಜನ ವೇಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಇರುತ್ತೆ ಈ ಕತೆ ಅಂತ ಹೇಳ್ಬಿಟ್ಟು ನೋಡೋದಿಕ್ಕೇನೆ ಸಖತ್ ವೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಪಾತ್ರಗಳಿಗೆ ಜೀವ ತುಂಬ್ತಾರಲ್ವಾ, ಅವರು ತುಂಬಾನೇ ಮುಖ್ಯ ಆಗ್ತಾರೆ. ಹಂಗಾಗಿ ಈ ಭವ್ಯಗೌಡ ಆಗಿರ್ಬೋದು, ನಮ್ರತಾ ಗೌಡ ಅವರಾಗಿರ್ಬೋದು, ಕಿರಣ್ ರಾಜ್, ಈ 3 ಜನನು ಕೂಡ ಈ ಪಾತ್ರಕ್ಕೆ ಸಖತ್ ಸೂಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಸಖತ್ ಟ್ರೆಂಡಿಂಗ್ ಅಲ್ಲಿ ಇರುವಂತವ್ರೆ ಇವ್ರು 3 ಜನ. ಇನ್ನು ನಮ್ರತಾ ಗೌಡ ಅವರ ಪ್ರೋಮೋ ಬರೋದಿಲ್ವಾ, ನಮ್ರತಾ ಗೌಡ ಅವ್ರ ಪ್ರೋಮೋ ಯಾವಾಗ ಬರುತ್ತೆ ಅನ್ನೋದಾದ್ರೆ ನಮ್ರತಾ ಗೌಡ ಅವ್ರ ಪ್ರೋಮೋ ಕೂಡ ಬರುತ್ತೆ. ಅವರಿಗೋಸ್ಕರನೇ ಒಂದು ಪ್ರೋಮೋನು ಕೂಡ ಮಾಡಿದ್ದಾರೆ. ಬಟ್ ಎಲ್ಲೂ ಕೂಡ ಆ ಒಂದು ಪ್ರೋಮೋ ಹರಿದಾಡೋದಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಎಲ್ಲೂ ಕೂಡ ಈ ಒಂದು ಫಸ್ಟ್ ಪ್ರೋಮೋದ ಸ್ಟಾರ್ಟ್ ಆಗೋಕ್ಕಿಂತ ಫಸ್ಟ್ ಪ್ರೋಮೋದಲ್ಲಿ ಎಲ್ಲೂ ಕೂಡ ಬಿಟ್ಕೊಡ್ಲಿಲ್ಲ. ಫಸ್ಟ್ ಪ್ರೋಮೋ ಬಂದಿದ್ದಕ್ಕೇನೆ ಅವ್ರು ಎಲ್ಲೂ ಶೂಟಿಂಗ್ ವೇಳೆಯಲ್ಲಿ ಆಗಲಿ ಏನೋ ಆಗಲಿ ಗೊತ್ತಾಗದೆ ಇರೋದ್ರಿಂದ ಸೊ ಫಸ್ಟ್ ಪ್ರೋಮೋ 11 ಮಿಲಿಯನ್ಸ್ ಓಡ್ತು. ಇನ್ನು ಸೆಕೆಂಡ್ ಪ್ರೋಮೋ 11 ಮಿಲಿಯನ್ಸ್ಗೂ ದಾಟಿ ಹೋಗ್ಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಒಂದು ಡೈರೆಕ್ಷನ್ ಟೀಮ್ಗೆ. ಸೊ ಆದ್ರಿಂದ ಈ ಒಂದು ಭವ್ಯಗೌಡ ಅವರ ಒಂದು ಕೆಲವೊಂದು ಕ್ಲಿಪ್ಸ್ಗಳು ಎಲ್ಲ ಕಡೆ ಹರಿದಾಡಿದ್ರಿಂದ ಸೊ ಸೆಕೆಂಡ್ ಪ್ರೋಮೋದಲ್ಲಿ ಖಂಡಿತ ಭವ್ಯಗೌಡ ಅವರ ಪ್ರೋಮೋನೇ ಇರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಈ ಒಂದು ಥರ್ಡ್ ಪ್ರೋಮೋನ ನಮ್ರತಾ ಗೌಡ ಅವರ ಒಂದು ಪ್ರೋಮೋ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಜನಕ್ಕೆ ಇನ್ನೂ ಕ್ಯೂರಿಯಾಸಿಟಿ ಹುಟ್ಟಿಸೋದಕ್ಕೋಸ್ಕರ ಡೈರೆಕ್ಷನ್ ಟೀಮ್ ಇದನ್ನ ಸ್ವಲ್ಪ ಗುಟ್ಟಾಗೆ ಇಟ್ಟಿದೆ. ಅಂದ್ರೆ ಸ್ವಲ್ಪ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಪ್ರೋಮೋ ಮುಖಾಂತರನೇ ನಮ್ರತಾ ಗೌಡ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಅಂತ ಅದ್ರಲ್ಲಿದೆ. ಅವ್ರದ್ದು ಏನು ನಾನು ಕೇಳ್ಮಟ್ಟಿಗೆ ಶೂಟಿಂಗ್ ಅಲ್ಲಿ ಇರುವಂತ ಕೆಲವರು ಹೇಳಿದಂಥದ್ದು ನಮ್ರತಾ ಗೌಡ ಅವರು ವೈಫ್ ಪಾತ್ರದಲ್ಲಿ ಇದ್ದಾರೆ. ವೈಫ್ ಆಗಿ ಒಂದು ಪಾತ್ರನ ನಿರ್ವಹಿಸುವಂತ ಪಾತ್ರ. ತುಂಬಾನೇ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಾರೆ. ಇಬ್ರು ಕೂಡ ಆಕ್ಟಿಂಗ್ ಮಾಡ್ತಾರೆ. ಅಂದ್ರೆ ನಮ್ರತಾ ಗೌಡ ಆಗಿರ್ಬೋದು, ಭವ್ಯಗೌಡ ಆಗಿರ್ಬೋದು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಅದರಲ್ಲೂ ಕೂಡ ನಿಧಿ ಲವ್ ಕರ್ಣ ಅಂತಾನೆ ಹೇಳ್ಬೋದು. ನಿಧಿಗೆ ಕರ್ಣ ಮೇಲೆ ಲವ್ ಆಗಿರುವಂಥದ್ದು. ಪ್ರೇಮ ಕಾವ್ಯ ಸ್ಟಾರ್ಟ್ ಆಗಿದೆ. ಇನ್ನು ಪ್ರೇಮ ಕಾವ್ಯದ ಮುಂದಿನ ಭಾಗ ಯಾವ ರೀತಿ ಇರುತ್ತೆ ಅಂತ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನು ಯಾವ ರೀತಿ ಕಾಣಿಸ್ಕೊಬಹುದು ಭವ್ಯಗೌಡ ಅವರು ಅಂತ ಸಖತ್ ವೆಯ್ಟಿಂಗ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ನಾನು ಕೂಡ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಕೇಳಿದ್ರೆ. ನೀನು RCB ಮ್ಯಾಚ್ ಮುಗಿದ ತಕ್ಷಣನೇ ಅಂದರೆ ಸೊ IPL ಮ್ಯಾಚ್ ಮುಗಿದ ತಕ್ಷಣನೇ ನಮ್ಮ ಕನ್ನಡ ಸೀರಿಯಲ್ ಕೂಡ ಪ್ರಸಾರ ಆಗುತ್ತೆ. ಟೈಮಿಂಗ್ಸ್ ಏನು ಅಂತ ಕೇಳಿದ್ರೆ ಟೈಮಿಂಗ್ಸು ಆಲ್ಮೋಸ್ಟ್ ಒಂದು 7:30 ಆ ರೀತಿ ಬರೋವಂತಹ ಚಾನ್ಸಸ್ ಕೂಡ ಇದೆ. 7:30 ಅಥವಾ 8:30 ಬರೋವಂತಹ ಚಾನ್ಸಸ್ ಇದೆ. ಸೊ ಫೈನಲೈಸ್ ಆದಮೇಲೆ ನಾನು ನಿಮಗೆ ಹೇಳ್ತೀನಿ. ಸೊ ಏನನ್ನಿಸ್ತು ನಿನ್ನೆ ಒಂದು ಪ್ರೋಮೋ ಯಾರೆಲ್ಲ ನೋಡಿದ್ರಿ, ನಮ್ಮ ಭವ್ಯಗೌಡ
ಅವರು ಆ್ಯಕ್ಟಿಂಗ್ ಇರ್ಬೋದು, ನಮ್ಮ ನಮ್ರತಾ ಗೌಡ ಅವರ ಒಂದು ಪಾತ್ರದರ ಬಗ್ಗೆ, ಕಿರಣ್ ರಾಜ್ರವರ ಒಂದು ಆ್ಯಕ್ಟಿಂಗ್ ಬಗ್ಗೆ ಏನನ್ನಿಸ್ತು, ನಮ್ರತಾ ಗೌಡ ಅವ್ರಿಗೋಸ್ಕರನೇ ಒಂದು ಪ್ರೋಮೋ ಕೂಡ ರೆಡಿ ಆಗ್ತಾ ಇದೆ. ನೀವು ನಮ್ರತಾ ಗೌಡ ಫ್ಯಾನ್ಸ್ಗಳು ಯಾರ್ಯಾರು ಇದ್ದೀರಾ ಅವರೆಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಸೊ ನೆನ್ನೆ ಸ್ವಲ್ಪ ನಿರಾಸೆ ಆಯಿತು ಅಂತಲೂ ಕೂಡ ನನಗೆ ಮೆಸೇಜ್ ಹಾಕಿದ್ರೆ, ನಾವು ನಮ್ರತಾ ಗೌಡ ಫ್ಯಾನು, ಸೊ ನಮ್ರತಾ ಬರಬೇಕಾಗಿತ್ತು ನಮಗೆ, ಅವ್ರ ಪ್ರೋಮೋ ಯಾವಾಗ ಬರುತ್ತೆ ಅಂತ ಹೇಳಿ ಅಂತ ಇದ್ರಿ. ಸದ್ಯದಲ್ಲೇ ಬರುತ್ತೆ, ಅದೊಂದು ವಿಡಿಯೋನು ಕೂಡ ನಾನು ಮಾಡಿ ಹಾಕ್ತೀನಿ ಯಾವತ್ತು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ಸೆಕೆಂಡ್ ಪ್ರೋಮೋ ಬಂದಿದ್ದಕ್ಕೆ ಸಾಕಷ್ಟು ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ದಿವ್ಯಾ ಫ್ಯಾನ್ಸ್ಗಳು ಕೂಡ, ಭವ್ಯ ಗೌಡ ಫ್ಯಾನ್ಸ್ಗಳು ಕೂಡ ಸಾಕಷ್ಟು ಜನ ಒಂದು ಸ್ವಲ್ಪ ಹ್ಯಾಪಿ ಫೀಲಲ್ಲಿದ್ದಾರೆ. ಆ್ಯಂಡ್ ಭವ್ಯ ಗೌಡ ಫ್ಯಾನ್ಸ್ ಅಂತೂ ಹೆವಿ ಕ್ರೇಜ್ ಅಂತಾನೆ ಹೇಳ್ತೀನಿ. ಅವರ ಒಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನೂ ಕೂಡ ಅದ್ರ ಬಗ್ಗೆನೇ ಅವರೇ ಒಂದು ಎಡಿಟಿಂಗ್ ಮಾಡಿ ಸಾಕಷ್ಟು ಜನ ಹರಿಬಿಟ್ಟಿದ್ದಾರೆ. ವಿಡಿಯೋಸ್ಗಳನ್ನ ಸೂಪರ್ ಆಗಿ ಎಡಿಟಿಂಗ್ ಮಾಡಿದ್ದಾರೆ. ಭವ್ಯ ಗೌಡ ಅವರ ಒಂದು ಫೋಟೋಸ್ಗಳನ್ನ, ಒಂದು ರೀಲ್ಸ್ಗಳನ್ನ ಮಾಡಿ ಹಾಕಿರೋದು, ಅಂದರೆ ಕನ್ನಡ ಸೀರಿಯಲ್ ಒಂದು ಏನು ಫೋಟೋಸ್ಗಳಿದೆಯಲ್ವ, ಕ್ಲಿಪ್ಪಿಂಗ್ಸ್ಗಳನ್ನೇ ಒಂದು ರೀಲ್ಸ್ಗಳನ್ನ ಮಾಡಿ ಎಡಿಟಿಂಗ್ ಮಾಡಿ ಹಾಕಿದ್ದೀರಾ. ಅವರೆಲ್ಲರಿಗೂ ಕೂಡ ಖುಷಿಯಿಂದ ಟ್ರೆಂಡಿಂಗಲ್ಲಿ ನಡೀತಾ ಇರೋವಂಥದ್ದು ನಮ್ಮ ಭವ್ಯ ಗೌಡ ಅವರ ಒಂದು ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮೋ, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳ್ತೀನಿ. ಫೈನಲಿ ನಮಗೆ ಸೆಕೆಂಡ್ ಪ್ರೋಮೋ ಬಂತು, ಎಲ್ಲರೂ ಫುಲ್ ಹ್ಯಾಪಿ ಆಗಿದ್ದಾರೆ. ಭವ್ಯ ಗೌಡ ಅವರು ಫೈನಲಿ ಕನ್ನಡ ಸೀರಿಯಲಲ್ಲಿ ಒಂದು ಮೇನ್ ಲೀಡ್ನ ಮಾಡ್ತಾ ಇದ್ದಾರೆ. ಏನು ವಿಲನ್ ಪಾತ್ರದಲ್ಲೇ ಇರೋದು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನಾನೇನು ಹೇಳೋವಂಥದ್ದು ಬೇಡ, ವಿಲನ್ ಪಾತ್ರಕ್ಕಿಂತ ಸಾಕಷ್ಟು ಬೆಲೆ ಇದೆ. ಅಂದರೆ ಇಲ್ಲಿ ಏನು 3 ಜನದ ಪಾತ್ರ ಇದೆಯಲ್ವಾ, ಕಿರಣ್ ರಾಜರ್ ಆಗಿರ್ಬೋದು, ನಮ್ರತಾ ಗೌಡ ಆಗಿರ್ಬೋದು, ಹಾಗೆ ಭವ್ಯ ಗೌಡ ಆಗಿರ್ಬೋದು, ಈ 3 ಪಾತ್ರನೂ ಕೂಡ ಇಲ್ಲದೆ ಇದ್ರೆ ಕನ್ನಡ ಸೀರಿಯಲ್ ನಡೆಯೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ 3 ಪಾತ್ರನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಪಾತ್ರಗಳು, ಯಾರ್ದು ಹೆಚ್ಚು ಯಾರ್ದು ಕಡಿಮೆ ಅಂತಲ್ಲ, ತುಂಬಾನೇ ಹೈಪ್ ಇರುವಂತಹ ಒಂದು ಸೀರಿಯಲ್. 3 ಜನಕ್ಕೂ ಕೂಡ ಒಳ್ಳೇದಾಗಲಿ. ನಮ್ಮ ಭವ್ಯ ಗೌಡನಿಗೆ ಆಲ್ ದ ಬೆಸ್ಟ್ ಹೇಳೋಣ. ಹೇಗೆ ಅನಿಸ್ತು, ಯಾರೆಲ್ಲ ಪ್ರೋಮೋ ನೋಡಿದ್ರಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ಪ್ರೋಮೋನ ಫಸ್ಟ್ ಪ್ರೋಮೋಗಿಂತ ಇನ್ನೂ ಹೆಚ್ಚಿನ ವ್ಯೂಸ್ನ ಪಡ್ಕೊಬೇಕು ನಮ್ಮ ಭವ್ಯ ಗೌಡ ಅವರ ಪ್ರೋಮೋ. ಏಕೆಂದರೆ ನಾವು ಭವ್ಯ ಗೌಡ ಅವರ ಫ್ಯಾನ್ಸ್ ಆಗಿರೋದ್ರಿಂದ ಯಾರೆಲ್ಲ ಭವ್ಯ ಗೌಡ ಅವರ ಫ್ಯಾನ್ಸ್ ಇದ್ದೀರಾ, ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮೋನ ಸಾಕಷ್ಟು ಶೇರ್ ಮಾಡಿ, ಹಂಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ನನ್ನ ವಿಡಿಯೋಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಗೈಸ್.